ಅದಕ್ಕಿಂತ ಅದರಷ್ಟೇ ಮುಖ್ಯವಾದದ್ದು ಅದಕ್ಕಿಂತ ಅಲ್ಲ, ಸಚಿವ ಸಂಪುಟ ಕ್ಯಾಬಿನೆಟ್ ಆಗಬೇಕು. ಕ್ಯಾಬಿನೆಟ್ನಲ್ಲಿ ಯಾರಿರೋದು ಯಾರಿರಬಾರ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಅಫ್ಕೋರ್ಸ್ ಯಾರು ಮುಖ್ಯಮಂತ್ರಿ ಆದರೂ ಅವರಿಗೆ ಉಪಮುಖ್ಯಮಂತ್ರಿಗಳಿರೋದು ಇಷ್ಟ ಆಗೋದಿಲ್ಲ. 2013ರಿಂದ 2018 ತನಕ ಸಿದ್ದರಾಮಯ್ಯನವ್ರಿಗೂ ಉಪಮುಖ್ಯಮಂತ್ರಿ ಇರಲಿಲ್ಲ. ಈ ಸಲ ಮಾಡಬೇಕಾಗಿ ಬಂತು, ಅನಿವಾರ್ಯ. ಉಪಮುಖ್ಯಮಂತ್ರಿಗಳಿಲ್ಲದೆ ಒಬ್ಬರನ್ನ ಮುಖ್ಯಮಂತ್ರಿ ಮಾತ್ರ ಹೈಕಮಾಂಡ್ ಮಾಡಿದೆ ಅಂದರೆ ಯು ಹ್ಯಾವ್ ಫ್ರೀ ರನ್, ಗಿವ್ ಅ ಗುಡ್ ಗವರ್ನೆನ್ಸ್ ಅಂತ, ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನಗೆ ಅಧಿಕಾರ ಕೊಡ್ತಾ ಇದ್ದೀವಿ, ಅಧಿಕಾರ ನಡೆಸ್ಕೊಂಡು ಹೋಗು ಅಂತ ಹೈಕಮಾಂಡ್ ಹೇಳಿದೆ ಅಂತ ಅರ್ಥ. ಡಿ ಕೆ ಶಿವಕುಮಾರ್ ಆ ವಾದ ಮಾಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಯಾರು ಬೇಡ ಅಂತ. ಸಿದ್ದರಾಮಯ್ಯನವರ ಕಡೆಯಿಂದನೂ ವಾದ ಇದೆ. ಮುಂದಿನ ಚುನಾವಣೆಯ ದೃಷ್ಟಿಯಿಂದ 3ರಿಂದ 4 ಜನ ಉಪಮುಖ್ಯಮಂತ್ರಿಗಳಿರೋದು ಬೆಟರ್ ಅಂತ. SC ಸಮುದಾಯದಿಂದ ಒಬ್ಬರು, ಅಲ್ಪಸಂಖ್ಯಾತರೊಬ್ಬರು, ಲಿಂಗಾಯತರೊಬ್ಬರು. ಅಲ್ಲಿಗೆ ಒಕ್ಕಲಿಗರಾಗಿ ಸ್ವತಃ ಮುಖ್ಯಮಂತ್ರಿ ಇರ್ತಾರೆ. ಲಿಂಗಾಯತರು ಒಂದು ದೊಡ್ಡ ಕಮ್ಯುನಿಟಿ, ಮುಸ್ಲಿಂ ಒಂದು ದೊಡ್ಡ ಕಮ್ಯುನಿಟಿ, SC ಇನ್ನೊಂದು ದೊಡ್ಡ ಕಮ್ಯುನಿಟಿ. 3 ಜಾತಿಗಳನ್ನು ರಿಪ್ರೆಸೆಂಟ್ ಮಾಡುವುದಕ್ಕೆ 3 ಜನ ಉಪಮುಖ್ಯಮಂತ್ರಿಗಳು. ST ಕೂಡ ಅತಿ ದೊಡ್ಡ ಸಮುದಾಯವಾಗಿದೆ. ST ಸಮುದಾಯವನ್ನು KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಅದರ ಸಂಘಟನೆ ಮಾಡಲಿ ಅನ್ನುವ ರೀತಿಯಲ್ಲಿ ಲೆಕ್ಕಾಚಾರದಲ್ಲಿ ಇನ್ನೊಂದು ಬಣದವರಿದ್ದಾರೆ. ಅದರ ಚರ್ಚೆಗಳಾಗಬೇಕಾಗಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಕಂಪ್ಲೀಟ್ಲಿ ಫ್ರೆಶ್ ಆದಂಥ ಹೊಸ ಮುಖಗಳಿರುವಂಥ ಒಂದು ಕ್ಯಾಬಿನೆಟ್ ಬೇಕಾಗಿದೆ. ಕ್ಯಾಬಿನೆಟ್ ರಚನೆಯಲ್ಲಿ ನನಗೆ ಫ್ರೀ ಹ್ಯಾಂಡ್ ಕೊಡಿ ಅನ್ನುವ ವಾದವನ್ನು ಅವರು ಮಂಡನೆ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ಫ್ರೆಶ್ ಅಂದರೆ ಎಲ್ಲರೂ ಫಸ್ಟ್ ಟೈಮ್ ಮಿನಿಸ್ಟರ್ ಮಾಡೋದವ್ರನ್ನೇ ಮಾಡಿಬಿಡ್ತೀವಿ ಅಂತ ಅನ್ನೋದಕ್ಕಾಗೋದಿಲ್ಲ. ಅಲ್ಲಿ ವಿಪಕ್ಷಗಳಿರ್ತವೆ, ಸದನದಲ್ಲಿ ಅದನ್ನು ಎದುರಿಸಬೇಕಾಗತ್ತೆ, ಆಡಳಿತದ ಅನುಭವನೂ ಮ್ಯಾಟರ್ ಆಗುತ್ತೆ. ಒಂದು ಫೈನ್ ರೇಷೋ ಮಾಡಬೇಕಾಗಿದೆ ಅವರಿಗೆ. ಒಂದು ಫ್ರೆಶ್ನೆಸ್ ಇದೆಯಪ್ಪ ಈ ಕ್ಯಾಬಿನೆಟ್ನಲ್ಲಿ ಅನ್ನಿಸುವಂಥ ಒಂದು ರಿಲೇಟಿವ್ಲಿ ಯಂಗ್ ಕ್ಯಾಬಿನೆಟ್ ಡಿ ಕೆ ಶಿವಕುಮಾರ್ ಅವರಿಗೆ ತರಬೇಕಾಗಿದೆ. ಅದರ ಚರ್ಚೆಗೆ ಅನಿಸುತ್ತೆ ಅವರು ದಿಲ್ಲಿಗೆ ಹೋಗಿದ್ದಾರೆ. ದ್ವಾರಕಾನಾಥ ಗುರುಜಿ, ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತರು. ಅವರ ದೈವಭಕ್ತಿಯಲ್ಲಿ ಅನ್ಕಾಂಪ್ರಮೈಸ್ಡ್ ದೈವಭಕ್ತರು ಅವರು. ನೋಡಿ, ದಿಲ್ಲಿಗೆ ಬರಕ್ಕೆ ಹೇಳಿದ್ದಾರೆ ಸಿದ್ದರಾಮಯ್ಯನವರಿಗೆ ಅಂದ ತಕ್ಷಣ ಹೋಗಿ ನೊಣವಿನಕೆರೆ ಅಜ್ಜಯ್ಯನ ಪಾದುಕೆ ದರ್ಶನ ಮಾಡಿಕೊಂಡು ಬಂದರು. ಆವಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಇನ್ನೂ ಬರಕ್ಕೆ ಹೇಳಿರಲಿಲ್ಲ. ಅವಾಗ ಹೇಳಿದ್ರು ಅವ್ರು, ನಾನು ಬರಕ್ಕೆ ಹೇಳಿಲ್ಲಪ್ಪ, ಕರೆದ್ರು ಹೋಗ್ತೀನಿ ಅಂತ. ಅದಾದ ಮೇಲೆ ಬರಕ್ಕೆ ಹೇಳಿದ್ರು ದೆಹಲಿಯಿಂದ, ನೀವು ಬಂದುಬಿಡಿ ಅಂತ. ಮತ್ತೆ ಹೋಗಿ ನೊಣವಿನಕೆರೆ ಅಜ್ಜಯ್ಯನ ಪಾದುಕೆ ದರ್ಶನ ಮಾಡಿಕೊಂಡು ಬಂದರು. ಪ್ರಮಾಣ ವಚನಕ್ಕಿಂತ ಮುಂಚೆ ನೊಣವಿನಕೆರೆಗೆ ಒಂದು ಸಲ ಹೋಗಿ ಬರ್ತಾರೆ ಅವರು. ಅವರು DCM ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ನೊಣವಿನಕೆರೆ ಅಜ್ಜಯ್ಯನ ಹೆಸರಿನಲ್ಲಿ. ಆ ಥರದ ದೈವ ಭಕ್ತಿ ಇದೆ. ಅವರು ದೇವಾನುದೇವತೆಗಳಿಗೆ ನಡ್ಕೊಳ್ತಾರೆ. ದ್ವಾರಕಾನಾಥ್ ಗುರುಜಿ ಅವ್ರನ್ನ ಕೇಳಿಯೇ ಮುಹೂರ್ತ ಫಿಕ್ಸ್ ಮಾಡ್ಕೊಳ್ಳೋದವರು, ಮುಹೂರ್ತಗಳನ್ನೆಲ್ಲ ಇಟ್ಕೊಳ್ಳೋದು ಅವ್ರನ್ನ ಕೇಳಿ. ದ್ವಾರಕಾನಾಥ್ ಗುರೂಜಿ ಹೇಳಿದ್ದಾರೆ, ಇವತ್ತು ಇನ್ನು 8 ವರ್ಷ ಡಿ ಕೆ ಶಿವಕುಮಾರ್ ಅವ್ರನ್ನ ಅಲ್ಲಾಡಿಸೋದಕ್ಕಾಗೋದಿಲ್ಲ ಅಂದರು. ಅವರು ಯಾಕೋ ತಡ ಆಗ್ತಿದೆಯಲ್ಲ ಡಿ ಕೆ ಶಿವಕುಮಾರ್ CM ಆಗೋದು ಅಂತ ಕಳವಳ ಆಗಿತ್ತಂತೆ ದ್ವಾರಕಾನಾಥ್ ಗುರೂಜಿ ಅವ್ರಿಗೆ. ಇವರ ಲೆಕ್ಕಾಚಾರದ ಪ್ರಕಾರ ಜನವರಿಲೇ ಆಗಿಬಿಡ್ಬೇಕಾಗಿತ್ತು, ಯಾಕೋ ತಡ ಆಗ್ತಿದೆ ಅಂತ ಶೃಂಗೇರಿಗೆ ಹೋಗಿದ್ರಂತೆ ಪೂಜೆ ಮಾಡಿಸೋದಕ್ಕೆ. ಶೃಂಗೇರಿಯಲ್ಲಿ ಪೂಜೆ ನಡೀತಿದ್ದಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಂತೆ, ಆಯಿತು ಗುರುಗಳೇ, ನಿರ್ಧಾರ ಆಗಿದೆ ಅಂತ. ಕೇಳಿಸ್ಕೊಳ್ಳಿ. ಸುಮಾರು 35 ವರ್ಷದಿಂದನೂ ಆಗ ಚಿಕ್ಕ ಹುಡುಗ, ತುಂಬ ಅವನ ಮಗ. ಆಗಲೇ ಹೇಳಿದ್ದೀನಿ, ಒಂಥ ಮುಖ್ಯಮಂತ್ರಿ ಆಗೇ ಆಗ್ತೀಯಾ, ಸಂದೇಹ ಬೇಡ ಅಂತೇಳಿ. ಅದು ಇವತ್ತು ದೇವರ ದಯೆ ಸತ್ಯವಾಗಿದೆ ಅಂತ ಹೇಳಬೇಕು. ನಾನು ಇನ್ನೂ ನನ್ನ ಸಂಪರ್ಕದಲ್ಲಿದ್ದಾರೆ, ನಾನು ಇನ್ನೂ ಅವ್ರು ಸಿಕ್ಕಿಲ್ಲ. ನಾನು ಶೃಂಗೇರಿ ಪ್ರಾರ್ಥನೆಗೆ ಹೋಗಿದ್ದೆ. ಯಾಕೋ ನಿಧಾನ ಆಗ್ತಾಯಿತ್ತಲ್ಲ ಅಂಥೇಳಿ ಅವನವ್ರು ಪ್ರಾರ್ಥನೆ ಮಾಡಬರೋಣ, ನಮ್ಮ ಹುಡುಗ ಆಗಬೇಕು ಅಂಥೇಳಿ ಪ್ರಾರ್ಥನೆಗೋಸ್ಕರ ಹೋಗಿದ್ದೆ. ಅಲ್ಲಿ ನಾನು ಪ್ರಾರ್ಥನೆ ಆದ ಕೂಡಲೇ ಅವರೇ ಫೋನ್ ಬಂತು, ಆಗಿದೆ ಅಂಥೇಳಿ. ಇನ್ನು ಮುಂದೆ ನಾನು ಬೆಂಗಳೂರು ಮುಟ್ಟಿ ಅವರು ಏರ್ಪೋರ್ಟಿಗೆ ಬರ್ತಾರೆ, ಅಲ್ಲಿ ನೋಡಿ ಕೂತು ಮಾತಾಡಿ ಮುಹೂರ್ತನ ಇಡಬೇಕು. ಅಂದರೆ ನನ್ನ ಅಂದಾಜಲ್ಲಿ ಸೋಮವಾರದೊಳಗೆ ಖಂಡಿತವಾಗಲೂ ಅದು ಪರಗ್ರಹ ಮಾಡ್ತಾರೆ. ಇನ್ನೂ ಬೇಗ ಆಗಬೇಕಾಗಿತ್ತು, ನ್ಯಾಯವಾಗಿ ಹೋದ ವರ್ಷ ಆಗಬೇಕಾಗಿತ್ತು. ನಿಧಾನ ಆಗಿದೆ, ಕಾರಣ ಗೊತ್ತಿಲ್ಲ, ದೇವರೊಬ್ಬನಿಗೆ ಗೊತ್ತು. ಹೀಗಾಗಿ ಅವರು ಸಂತೋಷ ಇದೆ. ಆರು ಇವತ್ತಲ್ಲಿ ದೊಡ್ಡ ಜವಾಬ್ದಾರಿ ತೊಗೊಂಡಿದ್ದಾರೆ. ಬರೀ ಮುಖ್ಯಮಂತ್ರಿ ಜವಾಬ್ದಾರಿ ಒಂದೇ ಇಲ್ಲ, ಪಕ್ಷವನ್ನು ನಡೆಸಿ ಪಕ್ಷವನ್ನು ಚುನಾವಣೆ ಗೆಲ್ಲಿಸ್ತಾ ಇರ್ತಕ್ಕಂಥ ದೊಡ್ಡ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಅದನ್ನು ದೇವರು ನಿಭಾಯಿಸೋಕ್ಕೆ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾರೂ ಅನುಮಾನ ಮಾಡೋದೇ ಬೇಡ. ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡ್ತಾನೆ, ಒಳ್ಳೆ ಮುಖ್ಯಮಂತ್ರಿ ಆಗ್ತಾನೆ. ಅವ್ನ ಬ್ರ್ಯಾಂಡಿಂಗ್ ಮನುಷ್ಯನೇ ಇಲ್ಲ, ಅವನದೇ ಒಂದು ಬ್ರ್ಯಾಂಡ್, ಶಿವಕುಮಾರ್ ಬ್ರ್ಯಾಂಡ್ ಅಂತಾನೆ ಹೆಸರು. ಅವನು
ಈಗ ಅತ್ಯಂತ ಒಳ್ಳೆಯ ಸಮಯ ಯಾರಿಗೆ, ನಮ್ಮ ಶಿವಕುಮಾರ್ಗೆ. ಗುರು ಮಿಥುನರಲ್ಲಿದ್ದಾನೆ, ಗುರು ಕಟಕರಾಶಿಗೆ ಗುರು ಬಂದರೂ ಕೂಡ ಅತ್ಯಂತ ಒಳ್ಳೆಯ ಸಮಯ ಅವನಿಗೆ, ಒಳ್ಳೆಯ ಸಮಯ ಆರಂಭ ಆಗಿದೆ. ಆದರೆ ಇಷ್ಟು ಕಾಲ ನಮ್ಮ ಸಿದ್ದರಾಮಯ್ಯನವರು ಈಗ ಇದ್ದಿದ್ದು ವೃಶ್ಚಿಕದಲ್ಲೇ, ಇನ್ನೂ ಗುರು ಬಲವೂ ಇಲ್ಲ, ಅದಕ್ಕೆ ಶನಿ ಬಲವೂ ಇಲ್ಲ, ಪಂಚಬಲ ಶನಿ ಇದ್ದಾನೆ. ಅದು ಆ ಕಾಲ ಯಾರನ್ನೂ ಕೇಳಿ ಬರಲ್ಲ. ಯಾವುದು ಆರಂಭ ಆಗುತ್ತೆ ಅಂತ್ಯಗೊಳ್ಳೇಗೊಳ್ಳುತ್ತದೆ. ಆರಂಭ ಅಂತ ಪರಮಾತ್ಮನ ಕೈಲಿದೆ. ಅಷ್ಟೇ ಬಹುತೇಕ ಅವರ ರಾಜಯೋಗ, ಈ ರಾಜ್ಯಕ್ಕೆ ಅವರ ಸೇವೆ ಇಲ್ಲಿ ಮುಗಿದಿರಬಹುದು ಅಂತ ನನಗೆ ಅನಿಸುತ್ತೆ. ಏನಾಗಿ ನನ್ನ ಪ್ರಕಾರವಾಗಿ ಬಹುತೇಕ ಅವನನ್ನು ಯಾರು ಅಲ್ಲಾಡಿಸ್ಬೇಕಾದ್ರೂ ಇನ್ನು 8 ವರ್ಷ ಆದಮೇಲೆ ಇಲ್ಲಿಂದ ಅಷ್ಟೇ. ಅಲ್ಲಿವರೆಗೂ ಅವನು ಕೂತಿರ್ತಾನೆ, ಚುನಾವಣೆ ಗೆದ್ದು ಬರ್ತಾನೆ, ಯಾವ ಅನುಮಾನ ಇಲ್ಲ. ಡಿ ಕೆ ಶಿವಕುಮಾರ್ ಅಂದರೆ ಅವರ ರಾಜಕಾರಣವನ್ನು ಅದರ ಸಾರಾಂಶ ಅಂತ ಏನಾದರೂ ಹೇಳಿ ಅಂದರೆ ನನಗನ್ಸೋದು ಪೇಷನ್ಸ್. ಐ ವಿಲ್ ವೇಟ್ ಫಾರ್ ಮೈ ಟೈಮ್. ಅಲ್ಲಿಯ ತನಕ ನಿರಂತರ ಪರಿಶ್ರಮ ಮಾಡ್ತಾ ಇರ್ತೀನಿ, ಎಲ್ಲ ಫೈಟ್ಗಳನ್ನು ಹೆಡ್ ಆನ್ ಮಾಡ್ತೀನಿ ಅನ್ನುವ ಥರದ ಕ್ಯಾರೆಕ್ಟರ್ ಡಿ ಕೆ ಶಿವಕುಮಾರ್ ಅವ್ರದ್ದು. ತುಂಬ ಸಣ್ಣ ವಯಸ್ಸಿನಲ್ಲಿ NSUIನ ಮೂಲಕ ರಾಜಕಾರಣವನ್ನು ಶುರು ಮಾಡಿದವರು 1981. 1985 ದೇವೇಗೌಡರ ವಿರುದ್ಧ ನಾಮಿನೇಷನ್ ಮಾಡಿ ಸೋತಾಗ ಡಿ ಕೆ ಶಿವಕುಮಾರ್ ಅವರ ವಯಸ್ಸೆಷ್ಟು ರೀ? 23 ವರ್ಷ ವಯಸ್ಸು ಅವರಿಗೆ. 1987 ಜಿಲ್ಲಾ ಪಂಚಾಯತ್ ಸದಸ್ಯರಾದರು ಬೆಂಗಳೂರು ಗ್ರಾಮೀಣ ಜಿಲ್ಲೆಗೆ. 27ನೇ ವಯಸ್ಸಿಗೆ ಕಾಂಗ್ರೆಸ್ ಟಿಕೆಟ್ ತಗೊಂಡ್ರವರು 1989ರಲ್ಲಿ. 27ನೇ ವಯಸ್ಸಿಗೆ ಕಾಂಗ್ರೆಸ್ ಟಿಕೆಟ್ಟು ಸಾತನೂರಿನಿಂದ MLA ಆಗಿ ಬಂದರು. 4 ಸಲ ಸಾತನೂರಿನಿಂದ ಗೆದ್ದಿದ್ದವರು. ಬಂಗಾರಪ್ಪ ಸಚಿವ ಸಂಪುಟದಲ್ಲಿ ಬಂದೀಖಾನೆ ಖಾತೆಯ ಸಚಿವರು. 94ರಲ್ಲಿ ಒಂದು ಸಲ ಟಿಕೆಟ್ ಮಿಸ್ ಆಯಿತು, ಪಕ್ಷೇತರರಾಗಿ ನಿಂತ್ಕೊಂಡು ಗೆದ್ದರು. 99 ಸಾತನೂರು ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದರು. SM ಕೃಷ್ಣ ಸಚಿವ ಸಂಪುಟದಲ್ಲಿ ಮಿನಿಸ್ಟರ್ ಆದರು, ಸಹಕಾರ ಮತ್ತು ನಗರಾಭಿವೃದ್ಧಿ. ಅಲ್ಲಿ ಮಂತ್ರಿಗಿರಿಯನ್ನು ಪಡೆದಿದ್ದನ್ನು ಬೆಳಗಾವಿಯಲ್ಲಿ ಹೇಳುವಾಗ ಇದೇ ದ್ವಾರಕಾನಾಥ್ ಗುರೂಜಿ ಹೇಳಿದ್ರಂತೆ, SM ಕೃಷ್ಣ ಅವರು ಗೆದ್ದಿದ್ದಾರೆ, ಕಾಂಗ್ರೆಸ್ ಗೆದ್ದಿದೆ, ಸಚಿವ ಸಂಪುಟ ರಚನೆ ಆಗ್ತಾ ಇದೆ, ಬಟ್ ನನ್ನ ಹೆಸರೇ ಇಲ್ಲ ಗುರೂಜಿ, ಏನು ಮಾಡಲಿ? ಸಚಿವ ಸಂಪುಟದ ಪಟ್ಟಿಯಲ್ಲಿ, ಮಿನಿಸ್ಟರ್ ಪಟ್ಟಿಯಲ್ಲಿ ನನ್ನ ಹೆಸರೇ ಇಲ್ಲ, ಏನು ಮಾಡಲಿ ಅಂದರೆ ಇದೇ ದ್ವಾರಕಾನಾಥ್ ಗುರೂಜಿ ಈಗ ಮಾತಾಡಿದ್ರಲ್ಲ, ಇವರೇ ಹೇಳಿದ್ದಂತೆ, ಒದ್ದು ತಗೋಬೇಕು ಅಧಿಕಾರನ ಅಂತ. ಹೋಗಿ SM ಕೃಷ್ಣ ಅವ್ರ ಮನೆ ಬಾಗಿಲನ್ನು ಜಾಡ್ಸಿ ಓದ್ಬಿಟ್ಟೆ ನಾನು ಅಂತ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದರು. ಪಕ್ಕದಲ್ಲಿ ನಿಂತ್ಕೊಂಡು TB ಜಯಚಂದ್ರ ಗಡ ನಡಗುತ್ತಿದ್ರಂತೆ. ಡಿ ಕೆ ಶಿವಕುಮಾರ್ ಅವರ ಬಿಹೇವಿಯರ್ ನೋಡಿ. ಆಗ ಮಂತ್ರಿ ಆಗಿದ್ದವರು ಸಹಕಾರ ಸಚಿವರಾಗಿತ್ತು, ಸಹಕಾರ ಮತ್ತು ನಗರಾಭಿವೃದ್ಧಿ. 2008 2023 ಕ್ಷೇತ್ರ ಪುನರ್ವಿಂಗಡಣೆ ಆಯಿತು. ಕನಕಪುರ ಕ್ಷೇತ್ರಕ್ಕೆ ಹೋದರು, ಅಲ್ಲಿ ಗೆದ್ದರು. 2010 KPCC ಕಾರ್ಯಾಧ್ಯಕ್ಷರಾಗಿದ್ದು. 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಸಿದ್ದರಾಮಯ್ಯನವರು ಕಂಫರ್ಟಬಲ್ ಗೆಲುವಾಗಿತ್ತು. ಬಟ್ ಡಿ ಕೆ ಶಿವಕುಮಾರ್ ಅವರಿಗೆ ಕ್ಯಾಬಿನೆಟಿಗೆ ಬರೋದಷ್ಟು ಸುಲಭ ಆಗಿರಲಿಲ್ಲ. ಹಿಂಗೂ ಸರ್ಕಸ್ ಮಾಡಿ ಕ್ಯಾಬಿನೆಟಿಗೆ ಬಂದರು, ಇಂಧನ ಸಚಿವರಾದರು. 2018 ಮೈತ್ರಿ ಸರ್ಕಾರ ಬಂತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ. ಕುಮಾರಸ್ವಾಮಿ ಅವರ ಕ್ಯಾಬಿನೆಟ್ನಲ್ಲಿ ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರು. ಐ ವಿಲ್ ವೇಟ್ ಫಾರ್ ಮೈ ಟರ್ಮ್ ಅನ್ನೋದಿದೆಯಲ್ಲ, ಅದರ ಜೊತೆಗೆ ಇನ್ನೊಂದಿದೆ, ಯಾರ್ಯಾರ್ದು ಕ್ಲೇಮ್ ಇದೆ ನೀವು ಮುಗಿಸ್ಕೊಂಬಿಡ್ರಿ ಅಂದ್ರೆ ಅವರು. ಮುಖ್ಯಮಂತ್ರಿ ಆಗುವ ಕ್ಲೇಮ್ ಯಾರ್ಯಾರ್ದು ಇದೆಯಲ್ಲ ನೀವು ಮುಗಿಸ್ಕೊಂಬಿಡ್ರಿ ಅಂತ. 2018 ಕಾಂಗ್ರೆಸ್ಸಿನ ಸೋಲು ತುಂಬ ಅನಿರೀಕ್ಷಿತವಾಗಿತ್ತು. JDS ಜೊತೆಗೆ ಮೈತ್ರಿ ಮಾಡ್ಕೋಬೇಕು ಅನ್ನೋದು ರಾಜ್ಯದ ನಾಯಕರುಗಳ ನಿರ್ಧಾರವೇ ಆಗಿರಲಿಲ್ಲ. ಗುಲಾಂ ನಬಿ ಆಜಾದ್ ಸೀದಾ ಹೋಗಿ ದೇವೇಗೌಡರ ಮನೆ ಕೂತ್ಕೊಂಡ್ಬಿಟ್ರು, ಇನ್ನೂ ರಿಸಲ್ಟ್ ಪೂರ್ತಿ ಬಂದಿಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ BJP ಇತ್ತವಾಗ. ಕೋಮುವಾದಿ ಪಕ್ಷವನ್ನು ದೂರ ಇಡೋದಕ್ಕೆ ನೀವು ಬೆಂಬಲ ಕೊಡ್ತೀವಿ, ಕುಮಾರಸ್ವಾಮಿನ CM ಮಾಡ್ತೀವಿ, ನಮ್ಮದೇ 2ನೇ ಅತಿ ದೊಡ್ಡ ಪಕ್ಷವಾದರೂ ಪರವಾಗಿಲ್ಲ, ನೀವು ಅಧಿಕಾರ ನಡೆಸಿ ಅಂತ ಹೇಳಿ ಮೈತ್ರಿ ಸರ್ಕಾರ ಆಗ್ಬಿಡ್ತು. ನೋಡಿ, ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ ಎಣ್ಣೆ ಸಿಗಕಾಯಿರಿ, ಒಬ್ಬರು ಮುಖ ನೋಡಿದ್ರೆ ಒಬ್ಬರಿಗೆ ಆಗಿ ಬರೋದಿಲ್ಲ. ಡಿ ಕೆ ಶಿವಕುಮಾರ್ ಏನಂದರು, ನನ್ನ ಹೈಕಮಾಂಡನ ನಿರ್ಧಾರ, ಇವ್ರ ಜೊತೆಗೆ ಸೇರ್ಕೊಂಡು ಸರ್ಕಾರ ಮಾಡಿ ಅಂದಿದ್ದಾರೆ, ನಾನು ಸರ್ಕಾರ ಮಾಡ್ತೀನಪ್ಪ ಇವ್ರ ಜೊತೆಗೆ ಸೇರ್ಕೊಂಡು. ಜೋಡೆತ್ತುಗಳು ಅಂತ ಆಗ್ಬಿಟ್ರಿ ಇವರು. ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಜೋಡೆತ್ತು. ಕುಮಾರಸ್ವಾಮಿ ಸರ್ಕಾರ ಬೀಳಿಸುವುದಕ್ಕೆ ಕಾಂಗ್ರೆಸ್ಸು JDSನ ಕೆಲವು ಶಾಸಕರುಗಳು ಹೋಗಿ ಮುಂಬೈನಲ್ಲಿ ಕೂತ್ಕೊಂಡ್ರೆ
DK ಶಿವಕುಮಾರು ಮುಂಬೈಗೆ ಹೋಗಿ ಅವರು ಇದ್ದ ಹೋಟೆಲಿನ ಎದುರಿಗೆ ಫುಟ್ಪಾತ್ ಮೇಲೆ ಕೂತ್ಕೊಂಡ್ಬಿಟ್ರು. ಬನ್ನಿ ನೀವು ಸರ್ಕಾರ ಉಳಿಸ್ಬೇಕಾಗಿದೆ ನಾವು ಅಂತ. ಇದನ್ನ ಯಾಕ್ರಿ ಮಾಡ್ತಿದ್ದೀರಿ ಅಂದ್ರೆ, ನಾನು ಕಾಂಗ್ರೆಸ್ ಮನುಷ್ಯ, ಹೈಕಮಾಂಡಿನ ಆದೇಶ ಆಗಿದೆ ನನಗೆ ಅಂದರು. ಹೈಕಮಾಂಡಿನ ಆದೇಶ ಪಾಲಿಸ್ತಾ ಇದ್ದೀನಿ. ಒಂದು ಕಡೆ ಆ ಶಾಸಕರುಗಳನ್ನು ಸಿದ್ದರಾಮಯ್ಯನವರೇ ಅಲ್ಲಿಗೆ ಕಳಿಸಿದ್ದಾರೆ ಅನ್ನುವ ಚರ್ಚೆಯ ಮಧ್ಯದಲ್ಲಿ DK ಶಿವಕುಮಾರ್ ಹೋಗಿ ಹೋಟೆಲಿನ ಎದುರುಗಡೆ ಫುಟ್ಪಾತ್ ಮೇಲೆ ಕೂತ್ಕೊಂಡ್ರು. ಆ ನಂತರ ಸರ್ಕಾರ ಉಳಿಸ್ಕೊಳ್ಳೋದಕ್ಕೇನಾಗಲಿಲ್ಲ, ಸರ್ಕಾರ ಬಿದ್ದೋಯ್ತು. 2019 ED ಅರೆಸ್ಟ್ ಮಾಡಿತು DK ಶಿವಕುಮಾರ್ ಅವರನ್ನು. ಆಗ ಜೈಲಿಗೆ ಹೋದಾಗ ಶೇವ್ ಮಾಡಿಸ್ಕೊಂಡಿದ್ರು, ಇನ್ನೂ ತನಕ ಶೇವಿಂಗ್ ಮಾಡಿಸಿಲ್ಲ ಅವ್ರಿಗೆ. ಎಲ್ರಿಗೂ ಕುತೂಹಲ ಇದೆ, ಮುಖ್ಯಮಂತ್ರಿ ಆಗುವಾಗ ಅವರು ಶೇವಿಂಗ್ ಮಾಡಿಸ್ಕೊಂಡು ಬರ್ತಾರೆ, ಹಾಗೆ ಬರ್ತಾರ ಅಂತ. 2019 ಅಕ್ಟೋಬರ್ 23ನೇ ತಾರೀಕು ದೆಹಲಿ ಹೈಕೋರ್ಟ್ನಿಂದ ಬೇಲ್ ಸಿಕ್ಕಿದ್ದು DK ಶಿವಕುಮಾರ್ ಅವರಿಗೆ. 2020 ಮಾರ್ಚ್ 11 KPCC ಅಧ್ಯಕ್ಷರಾದರು. 2023ರಲ್ಲಿ ಉಪಮುಖ್ಯಮಂತ್ರಿ ಆದರು, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆದರು, ಈಗ ಚೀಫ್ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಇವ್ರದ್ದು ಟ್ರೆಮೆಂಡಸ್ ಜರ್ನಿನೇ, ಭಾಳ ಅದ್ಭುತವಾದ ಜರ್ನಿನೇ. ರಾಜಕಾರಣದಲ್ಲಿ ಇಂಥದ್ದೊಂದು ಪರ್ಸಿಸ್ಟೆನ್ಸ್ ಇರಬೇಕಾಗತ್ತೆ, ನಿರಂತರ ಶ್ರಮ ವಹಿಸುವಿಕೆ ಇರಬೇಕಾಗತ್ತೆ. ಆ ಶ್ರಮ ಹೆಜ್ಜೆ ಹೆಜ್ಜೆ ಒಂದೊಂದು ಹೆಜ್ಜೆ ಮೇಲೆ ತರ್ತಾ ಅಂತಿಮವಾದ ಕನಸಿಗೆ ತಂದು ನಿಲ್ಲಿಸುತ್ತೆ. DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯುವುದು ಒಂದು ಮೆಟ್ಟಿಲು, ಗಮ್ಯ ಇನ್ನು ಮುಂದಿದೆ. ಗಮ್ಯ ಏನು? ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅಧಿಕಾರ ನಡೆಸೋದು. ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಹೈಕಮಾಂಡ್ ಕೆಳಗಿಳಿಸುತ್ತಾ ಅನ್ನೋ ಚರ್ಚೆ ಬಂದಾಗಲೆಲ್ಲ ನಾವೇನಂತಿದ್ವಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋದೇ 4 ರಾಜ್ಯದಲ್ಲಿ ಇರೋದು ಸಿದ್ದರಾಮಯ್ಯನವರು ಒಬ್ಬರೇ OBC ಮುಖ್ಯಮಂತ್ರಿ, ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿನ ಹೆಂಗೆ ಕೆಳಗಿಳಿಸ್ಬಿಡ್ತಾರೆ ಅಂದ್ವಿ. ಈಗ ಕೆಳಗಿಳಿಸಿದ್ದಾರೆ. DK ಶಿವಕುಮಾರ್ ಅವರು ಆ ಹಿಂದುಳಿದ ವರ್ಗಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಅಹಿಂದ ವರ್ಗವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ನಡೆಸಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ, ಅವಶ್ಯಕತೆಯಲ್ಲಿದ್ದಾರೆ. ಹಂಗೆ ಸರ್ಕಾರ ನಡೆಸಬೇಕು. ಯಾರು ಒಪ್ತಾರೋ ಬಿಡ್ತಾರೋ. ಸಿದ್ದರಾಮಯ್ಯನವರ ಇತ್ತೀಚಿನ ಆಡಳಿತದ ಬಗ್ಗೆ ಒಂದು ಆಡಳಿತ ವಿರೋಧಿ ಅಲೆ ಇದೆ. ಅಡ್ಮಿನಿಸ್ಟ್ರೇಷನ್ ಟೈಟ್ ಇಲ್ಲ. ಮುಂಚೆ ಇದ್ದದ್ದು ಸಿದ್ದರಾಮಯ್ಯನವರು ಈಗಿಲ್ಲ. 2013ರಿಂದ 2018 ತನಕ ಅದ್ಭುತ ಆಡಳಿತ ಕೊಟ್ಟಿದ್ದರು. ಈಗ ಆಡಳಿತದ ಮೇಲೆ ಬಿಗಿ ಇಲ್ಲ ಅನ್ನೋ ಮಾತಿದೆ. ಅದನ್ನು ಮತ್ತೆ ಸಾಧಿಸಿಕೊಳ್ಳಬೇಕು DK ಶಿವಕುಮಾರ್ ಅವರು. ಅದನ್ನೆಲ್ಲ ಮಾಡಿಕೊಂಡು 2028 ಚುನಾವಣೆಗೆ ಪಕ್ಷವನ್ನು ಮುನ್ನಡೆಸಬೇಕು. ಅವರ ಎದುರಿಗಿರುವ ಅತಿ ದೊಡ್ಡ ಚಾಲೆಂಜ್. ಆ ಚಾಲೆಂಜನ್ನು ಹೆಂಗೆ ನಿಭಾಯಿಸ್ತಾರೆ ಅನ್ನುವುದರ ಆಧಾರದ ಮೇಲೆ DK ಶಿವಕುಮಾರ್ ಈಗ ಅದ್ಭುತ ಸ್ಟ್ರಾಟಜಿಸ್ಟು, ಸಂಘಟಕ ಎಲ್ಲ ಹೌದು. ಮಾಸ್ ಲೀಡರ್ ಅಂತ ಅನ್ನಿಸ್ಕೊಳ್ಳೋದು 2028 ಚುನಾವಣೆಯನ್ನು ಕಾಂಗ್ರೆಸ್ಸಿಗೆ ಗೆದ್ದುಕೊಂಡು ಬಂದರೆ ಆವಾಗ ಮಾಸ್ ಲೀಡರ್ ಆಗ್ತಾರೆ. ಆ ಉಮೇದಿಯಂತೂ ಅವರಲ್ಲಿದೆ, ಹುರುಪು ಅವರಲ್ಲಿದೆ. ನೋಡೋಣ ಏನೇನಾಗತ್ತೋ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.